ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಒಂದು ಸ್ಟ್ರಿಕ್ಟ್ ಡಯಟನ್ನು ಫಾಲೋ ಮಾಡೋದು ನಮಗೆಲ್ಲ ತುಂಬ ಕಷ್ಟ. ಹಾಗಾಗಿ ಒಬೇಸಿಟಿ ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಸೊ ಈಗಾಗಲೇ ನಾನು ಎಷ್ಟೋ ವೀಡಿಯೋಸ್ ಮಾಡಿದ್ದೇನೆ, ಕೀಟೋ ಡಯಟ್ ಮೇಲೆ ಮಾಡಿದ್ದೇನೆ, ಹೈ ಪ್ರೋಟೀನ್ ಡಯಟ್ ಮೇಲೆ ಮಾಡಿದ್ದೇನೆ, ಸ್ಟ್ರಿಕ್ಟ್ ಆಗಿರುವಂಥ ವೆಜಿಟೇರಿಯನ್ ಡಯಟ್ ಮೇಲೆ ಮಾಡಿದ್ದೇನೆ, ನಾನ್ ವೆಜಿಟೇರಿಯನ್ ಡಯಟ್ ಮೇಲೆ ಮಾಡಿದ್ದೇನೆ. ಬಟ್ ಇದೆಲ್ಲ ಫಾಲೋ ಮಾಡಲಿಕ್ಕೆ ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಎಷ್ಟೋ ಜನ ಈವನ್ ನಮ್ಮ ಹಾಸ್ಪಿಟಲಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಸ್ಟ್ರಿಕ್ಟಾಗಿ ಡಯಟ್ ಎಲ್ಲ ಫಾಲೋ ಮಾಡಿ ಹೋದ್ಮೇಲೆ ಸ್ವಲ್ಪ ಒಂದು 2-3 ಮಂತ್ಸ್ ಬಿಟ್ಟು ಬರುವಾಗ ಪುನಃ ಅವ್ರದ್ದು ವೆಯ್ಟ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳ್ತಾರೆ, ಸರ್ ಫುಡ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ, ಆ ಟೇಸ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ. ಈಗ ನಮ್ಗೆ ಗೊತ್ತು, ಎಲ್ಲರೂ ದೋಸೆ ತಿಂತಾ ಇರುವಾಗ ನಮಗೆ ದೋಸೆ ತಿಂದೇ ಇರಲಿಕ್ಕಾಗಲ್ಲ, ಅಥವಾ ಎಲ್ಲರೂ ಇಡ್ಲಿ ಅಥವಾ ರೋಟಿ ಅಥವಾ ರಾಗಿ ಇದೆ ತಿನ್ನುವಾಗ ನಮ್ಗೆ ಅದನ್ನು ಕಂಪ್ಲೀಟ್ಲಿ ಬಿಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಒಬೇಸಿಟಿ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬೊಜ್ಜು ಇಳಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಮೇನ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಡಯಟ್ ಮಾಡದೆ ನಾವು ತಿನ್ನುವಂಥ ರೆಗ್ಯುಲರ್ಲಿ ತಗೊಳ್ಳುವಂಥ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ರಾಗಿ ದೋಸೆ ಇರ್ಬೋದು, ರಾಗಿ ಮುದ್ದೆ ಇರ್ಬೋದು, ರೋಟಿ ಇರ್ಬೋದು, ಇದೆಲ್ಲ ತಿಂದ್ಕೊಂಡು ನಾವು ಹೇಗೆ ವೆಯ್ಟನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ವಿಡಿಯೋ ನಾನು 3 ಸ್ಟೆಪ್ಸಲ್ಲಿ ಹೇಳ್ತೇನೆ. ಸೊ ಅದರಲ್ಲಿ ಫಸ್ಟ್ ಏನಂದರೆ, ಫಸ್ಟ್ ನಮ್ಮ ಬಾಡಿಯನ್ನು ನಾವು ಅರ್ಥ ಮಾಡಬೇಕು. ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಅಂದರೆ ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಫುಡ್ಡಲ್ಲಿ ಆಗುವಂಥ ಮಿಸ್ಟೇಕ್ಸ್ ಏನೇನು ಅಂತ ನಾವು ಅರ್ಥ ಮಾಡಬೇಕು. ಆ್ಯಂಡ್ ಮೂರನೇದು, ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಆಹಾರಗಳೆಲ್ಲ ಸೇರಿಸಿ ನಾವು ಹೇಗೆ ಒಂದು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಪಾಯಿಂಟ್, ನಾವು ನಮ್ಮ ಬಾಡಿಯನ್ನು ಅರ್ಥ ಮಾಡಬೇಕು. ಅಂದರೆ ನಮ್ಮ ಆ್ಯಕ್ಟಿವಿಟೀಸ್, ನಾವು ದಿವಸ ನಮ್ಮ ಟೈಪ್ ಆಫ್ ವರ್ಕ್ ಏನು ಅಂತ ಫಸ್ಟ್ ನಾವು ನೋಡಬೇಕು. ನಾವು ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಓಕೆ ನಾವು ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋರಾ, ಅಥವಾ ರೆಗ್ಯುಲರ್ಲಿ ಒಂದು ಮಾಡ್ರೇಟ್ ಆಗಿ ಎಕ್ಸಸೈಸ್ ನಮ್ಮ ವರ್ಕಲ್ಲಿ ನಮಗೆ ಆಗುತ್ತಾ, ಡೈಲಿ ನಾವು ಎಕ್ಸಸೈಸ್ ಮಾಡ್ತೀವಾ, ಅಥವಾ ನಮ್ಮ ವರ್ಕ್ ತುಂಬ ಹೆವಿ ಆಗುತ್ತಾ, ನಮಗೆ ಮೆಂಟಲ್ ಸ್ಟ್ರೈನ್ ತುಂಬ ಆಗುವಂಥವ್ರ. ಸೊ ಈ ಥರ ಲೈಕ್ ನಮ್ಮ ವರ್ಕನ್ನು ಮತ್ತು ನಮ್ಮ ಬಾಡಿ ನೇಚರ್ನ ನಾವು ಅರ್ಥ ಮಾಡಬೇಕು. ಆ್ಯಂಡ್ ಅದರೊಟ್ಟಿಗೆ ನಾವೇನು ಮಾಡಬೇಕು, ನಮ್ಮ ಬೇಸಲ್ ಮೆಟಬಾಲಿಕ್ ರೇಟ್, ಈಗ ನಿಮ್ಮೆಲ್ಲ ಮೊಬೈಲಲ್ಲಿ ಕೂಡ ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ನಿಮ್ಮ ಹೈಟು ವೆಯ್ಟು ಹಾಕಿದರೆ ನಿಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಬೇಸಲ್ ಮೆಟಬಾಲಿಕ್ ರೇಟ್ ಅಂದರೆ ಏನು, ನಮ್ಮ ಬಾಡಿ ಅಷ್ಟೊಂದು ವರ್ಕ್ ಮಾಡದೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲಿ, ಅಂದರೆ ಲೈಕ್ ಭಾಳ ಕೆಲಸ ಇಲ್ಲದೆ ನಾವು ಇದ್ದರೆ ನಮ್ಮ ಬಾಡಿ ಒಂದು ದಿವಸಕ್ಕೆ ಎಷ್ಟು ಕ್ಯಾಲರಿಯನ್ನು ಬರ್ನ್ ಮಾಡುತ್ತೆ, ನಮ್ಗೆ ಎಷ್ಟು ಕ್ಯಾಲರಿ ರಿಕ್ವೈರ್ಮೆಂಟ್ ಇದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಸೊ ಮೋಸ್ಟ್ ಆಫ್ ಅಸ್ ಇನ್ಕ್ಲೂಡಿಂಗ್ ಮೀ, ನಾನು ಅಷ್ಟೊಂದು ವರ್ಕೌಟ್ ಮಾಡಲ್ಲ ಅಥವಾ ಅಷ್ಟೊಂದು ಆ್ಯಕ್ಟಿವಿಟೀಸ್ ಇಲ್ಲ, ನಾವು ರೆಗ್ಯುಲರ್ಲಿ ಪೇಷಂಟ್ ನೋಡ್ತಾ ಇರ್ತೀವಿ. ಸೊ ಅವಾಗ ನಂದು BMR ಮೇ ಬಿ ಅರೌಂಡ್ ಒಂದು 1400 to 1500 ಇರ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ಅಸ್ ಮ್ಯಾಕ್ಸಿಮಮ್ ಜನರದ್ದು ಕೂಡ ಇದೇ ರೇಂಜಲ್ಲೇ ಇರುತ್ತೆ, ಒಂದು 1400 to 1600 ಮೇ ಬಿ ಆ ರೇಂಜಲ್ಲಿ ನಮ್ಮ BMR ಇರುತ್ತೆ. ಸೊ ದಟ್ ಈಸ್ ಅ ಫಸ್ಟ್ ಸ್ಟೆಪ್. ನಮ್ಮ ಕೆಲಸ ನಾವು ನೋಡಬೇಕು, ನಮಗೆ ಪ್ರತಿ ದಿವಸ ತುಂಬ ಫಿಸಿಕಲ್ ಎಕ್ಸರ್ಷನ್ ಆಗುತ್ತಾ ಅಂತ ನೋಡಬೇಕು, ನಮಗೆ ಮೆಂಟಲ್ ಎಕ್ಸರ್ಷನ್ ತುಂಬ ಆಗುತ್ತಾ ಅಂತ ನೋಡಬೇಕು, ಅದರೊಟ್ಟಿಗೆ ನಮ್ಮ BMRನ ನಾವು ಅರ್ಥ ಮಾಡಬೇಕು. ಸೊ ಈ BMR, ಓಕೆ ನಿಮ್ಮದು BMR ಅರೌಂಡ್ 1500 ಕ್ಯಾಲರಿ ಇದೆ ಅಂತ ಇಟ್ಕೊಳ್ಳಿ. ಸೊ ಅದರ ಅರ್ಥ ಏನು, ನಿಮ್ಮ ಬಾಡಿಯನ್ನು ಹೀಗೆ ಮೇಂಟೈನ್ ಮಾಡಲಿಕ್ಕೆ ನಿಮ್ಮ ಒಂದು ನಾರ್ಮಲ್ ಆ್ಯಕ್ಟಿವಿಟೀಸ್ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಷ್ಟೊಂದು ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಕ್ಸ್ಟ್ರಾ ಇಲ್ಲದೆ ಬಾಡಿ ವೆಯ್ಟನ್ನು ಹೀಗೆ ಮೇಂಟೈನ್ ಮಾಡಲಿಕ್ಕೆ 1500 ಕಿಲೋ ಕ್ಯಾಲರಿ ಬೇಕು. ಸೊ 1500 ಕಿಲೋ ಕ್ಯಾಲರಿ ನೀವು ದಿವಸ ನಿಮ್ಮ ಆಹಾರದಿಂದ ನಿಮ್ಮ ಸಿಕ್ಕಿದ್ರೆ ನೀವು ಹೀಗೆ ಇರ್ತೀರಾ. 1500ಕ್ಕಿಂತ ಜಾಸ್ತಿ ನೀವು ತಗೊಂಡ್ರೆ ನಿಮ್ಮ ಬೊಜ್ಜು ಜಾಸ್ತಿ ಆಗ್ತಾ ಹೋಗ್ತದೆ. 1500ಕ್ಕಿಂತ ಕಡಿಮೆ ನೀವು ತಗೊಂಡ್ರೆ ನಿಮ್ಮ ವೆಯ್ಟ್ ಏನಿದೆ ಕಡಿಮೆ ಆಗ್ತಾ ಬರ್ತದೆ. ಸೊ 1500 ಕಿಲೋ ಕ್ಯಾಲರಿ ನಮ್ಮದು BMR ಇದ್ದರೆ ನೀವು ತಗೊಳ್ಳುವಂಥ ಆಹಾರ ಒಂದು 1500 ಕ್ಯಾಲರಿ ಅಷ್ಟೇ ಇದೆ ಅಂತ ಇಟ್ಕೊಳ್ಳಿ. ಸೊ ಆವಾಗ ಇನ್ನೂ ನಮ್ಮ ವೆಯ್ಟನ್ನು ಕಡಿಮೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಒಂದು 200 to 300 ಕ್ಯಾಲರಿ ಖರ್ಚು ಮಾಡಬೇಕು. ಅದು ಮೇ ಬಿ ವ್ಯಾಯಾಮ ಇರ್ಬೋದು ಅಥವಾ ಬೇರೆ ಏನೋ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಒಂದು 200 ಕ್ಯಾಲರೀಸನ್ನು ನಾವು ಖರ್ಚು ಮಾಡಬೇಕು. ಇನ್ನು ಅಥವಾ ನಿಮ್ಮ BMR ಏನಿದೆ 1500 ಇದೆ, ನಿಮ್ಮ ಫುಡ್ ಇಂಟೇಕ್ ಅರೌಂಡ್ 1600 ಇದ್ದರೆ ನಾವೇನು ಮಾಡಬೇಕು, ಆವಾಗಲೂ ಒಂದು 300 ಕ್ಯಾಲರಿಯನ್ನು ನಾವು ಬರ್ನ್ ಮಾಡಿದರೆ ಏನಾಗುತ್ತೆ, ನಮ್ಮ ಕ್ಯಾಲರಿ ಡೆಫಿಸಿಟ್ ಇರುತ್ತೆ, ಒಂದು 200 ಕ್ಯಾಲರಿ ಶಾರ್ಟೇಜ್ ಆಗುತ್ತೆ, ನಮ್ಮ ವೆಯ್ಟ್ ಕಡಿಮೆ ಆಗ್ತಾ ಬರ್ತದೆ. ನಿಮ್ಮ BMR ಏನಿದೆ ಅದು 1500 ಇದೆ, ನೀವು ತಗೊಳ್ಳುವಂಥ ಕ್ಯಾಲರಿ ಏನಿದೆ 1800 ಅಥವಾ 2000 ಇದೆ, ಏನು ವರ್ಕೌಟು ಮಾಡೋಕ್ಕಾಗಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈ ಕಾನ್ಸೆಪ್ಟನ್ನು ಫಸ್ಟ್ ನೀವು ಅರ್ಥ ಮಾಡಬೇಕು. ಇದರ ಲಾಸ್ಟ್ ನಾನು ಹೇಳ್ತೇನೆ, ಎಲ್ಲ ತಿಂದ್ಕೊಂಡು ಹೇಗೆ ವೆಯ್ಟನ್ನು ಕಡಿಮೆ ಮಾಡೋದು ಅಂತ ನಾನು ಹೇಳ್ತೇನೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಈಸ್, ನಾವು ರೆಗ್ಯುಲರ್ಲಿ ಮಾಡುವಂಥ ನಮ್ಮ ಫುಡ್ ಹ್ಯಾಬಿಟಲ್ಲಿ ನಾವು ರೆಗ್ಯುಲರ್ಲಿ ಮಾಡುವಂಥ ಮಿಸ್ಟೇಕ್ಸ್ ಏನೇನು. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ಸರ್ ನಾನು ಸಕ್ಕರೆ ಬಿಟ್ಟಿದ್ದೇನೆ, ಈಗ ಬೆಲ್ಲ ಅಷ್ಟೇ ಯೂಸ್ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಒಂದು ಅರೌಂಡ್ 100 ಗ್ರಾಮ್ಸ್ ಸಕ್ಕರೆ ಇದ್ದರೆ ಅದರ ಕ್ಯಾಲರಿ ಏನಿದೆ ಅರೌಂಡ್ 400 ಕಿಲೋ ಕ್ಯಾಲರಿ ಇರುತ್ತೆ. ಅದರಲ್ಲಿ ಅರೌಂಡ್ 390 to 400 ಕ್ಯಾಲರಿ ಇರುತ್ತೆ. ಯಾಕಂದರೆ 1 ಗ್ರಾಮ್ ಆಫ್ ಶುಗರ್ ಡೈಜೆಸ್ಟ್ ಆದರೆ 4 ಕ್ಯಾಲರಿ ಆಗುತ್ತೆ. ಸೊ ಸಕ್ಕರೆ ಅಂದರೆ ಅದು ಕಂಪ್ಲೀಟ್ಲಿ ಶುಗರೇ ಇದೆ. ಸೊ ಹಾಗಾಗಿ ಏನಿದೆ, ಒಂದು ಅರೌಂಡ್ 390 to 400 ಕ್ಯಾಲರಿ ಇರುತ್ತೆ. ಅದೇ ಥರನೇ ಬೆಲ್ಲ ಕೂಡ, ಅದರಲ್ಲಿ ಕೂಡ ಮೇ ಬಿ ಒಂದು 10 to 15 ಕ್ಯಾಲರಿ ಡಿಫ್ರೆನ್ಸ್ ಇರ್ಬೋದು, ಬಿಟ್ಟರೆ ಅದರಲ್ಲಿ ಕೂಡ ಅಷ್ಟೇ ಕ್ಯಾಲರಿ ಇದೆ. ಅದೇ
ಥರನೇ ಜೇನುತುಪ್ಪ ಕೂಡ, ಅದರಲ್ಲಿ ಕೂಡ ಸ್ವಲ್ಪ ಅಷ್ಟೇ ಕ್ಯಾಲರಿ ಕಡಿಮೆ ಇದೆ ಬಿಟ್ಟರೆ ಅದರಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಕ್ಯಾಲರಿ ಇರುತ್ತೆ. ಸೊ ನಾವು ಫಸ್ಟ್ ಅರ್ಥ ಮಾಡಬೇಕಾಗಿದೆ ಏನಂದರೆ, ನಮ್ಮ ಈ ರೆಗ್ಯುಲರ್ ನಾವೊಂದು ಓಕೆ ಅಷ್ಟೊಂದು ನಮಗೆ ಡಯಟಿಂಗ್ ಮಾಡೋಕ್ಕಾಗಲ್ಲ, ದೋಸೆ ತಿನ್ನಬೇಕು ಎಲ್ಲ ತಿನ್ನಬೇಕು ಅಂತ ಇದ್ದರೆ ಅಟ್ಲೀಸ್ಟ್ ಈ ಶುಗರ್ ಏನಿದೆ ಅದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಇನ್ನು ನಮ್ಮ ರೆಗ್ಯುಲರ್ ಫುಡ್ ಹ್ಯಾಬಿಟ್ ನೀವೇ ನೋಡಿ, ನಾವು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಚಹಾ ಕುಡಿತೀವಿ. ಸೊ ಒಂದು ಗ್ಲಾಸ್ ಚಹಾ ಕುಡಿದ್ರೆ ಆಲ್ಮೋಸ್ಟ್ 100 to 130 ಕಿಲೋ ಕ್ಯಾಲರಿ ನಮಗೆ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಅದರಲ್ಲಿ ಒಂದು ಗ್ಲಾಸ್ ಹಾಲು ಇರುತ್ತೆ. ಸೊ ಹಾಲಲ್ಲಿ ಕ್ಯಾಲರಿ ಇರುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾವೇನು ಮಾಡ್ತೀವಿ, ಒಂದು ಅಥವಾ 2 ಚಮಚ ಸಕ್ಕರೆ ಹಾಕ್ತೀವಿ. ಸೊ ಅದರಲ್ಲೂ ಕೂಡ ಕ್ಯಾಲರಿ ಇರುತ್ತೆ. ಟೀ ಪೌಡರ್ ಹಾಕ್ತಾ ಎಲ್ಲ ಸೇರಿ ನಮ್ಗೆ ಅಟ್ಲೀಸ್ಟ್ ಏನಿದೆ ಒಂದು 100 to 130 ಕಿಲೋ ಕ್ಯಾಲರಿ ನಮಗೊಂದು ಗ್ಲಾಸ್ ಚಾಯಿಂದ ಸಿಗುತ್ತೆ. ನಾವು ಎದ್ದು ಕೂಡಲೇ ಎಷ್ಟೋ ಜನರಿಗೆ ಈ ಚಹಾ ಕುಡಿಯೋಂಥ ಅಭ್ಯಾಸ ಇದೆ. ಅದರೊಟ್ಟಿಗೆ ಮೇ ಬಿ ನಟ್ಸ್ ಎಲ್ಲ ತಿನ್ಬೋದು, ಅದರದೊಂದು ಅಡಿಷನಲ್ ಕ್ಯಾಲರಿ ಕೂಡ ನಮಗೆ ಸಿಕ್ಕಿರುತ್ತೆ. ಇದಾದಮೇಲೆ ನಮ್ಮ ಬ್ರೇಕ್ಫಾಸ್ಟ್. ಈಗ ನಮ್ಮಲ್ಲಿ ಬರೋ ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಅಷ್ಟೊಂದು ಫುಡ್ ತಿನ್ನಲ್ಲ ಆದರೂ ನನ್ನ ತೂಕ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅವ್ರ ಹತ್ರ ನಾವು ಕೇಳಿ ನೋಡ್ತೀವಿ, ನೀವು ಏನು ಆಹಾರ ತಗೊಳ್ತೀರಾ ಅಂತ ಕೇಳಿದಾಗ ಬೆಳಗ್ಗೆ ಎದ್ದು 2 ಅಥವಾ 3 ದೋಸೆ ತಿಂತೀವಿ ಸರ್, ಅಥವಾ 2 ಅಥವಾ 3 ಲೈಕ್ ರಾಗಿ ದೋಸೆ ತಿಂತೀವಿ, ಅಥವಾ ರಾಗಿ ರೋಟಿ ತಿಂತೀವಿ, ಅಥವಾ ಜೋಳದ ರೋಟಿ ತಿಂತೀವಿ, ಅಥವಾ ಚಪಾತಿ ತಿಂತೀವಿ. ಸೊ ಈ ಥರ ಐಟಮ್ಸ್ ನಮ್ಮ ರೆಗ್ಯುಲರ್ಲಿ ನಮ್ಮ ಸೌತ್ ಇಂಡಿಯನ್ಸು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರಿಫರ್ ಮಾಡುವ ಐಟಮ್ಸು ಇದೆಲ್ಲ ಇದೆ. ಸೊ ಅದರೊಟ್ಟಿಗೆ ಇಲ್ಲ ಅಂದರೆ ಕೆಲವರು ಏನು ಮಾಡ್ತಾರೆ, ಉಪ್ಪಿಟ್ಟು ತಗೊಳ್ತಾರೆ, ಅಥವಾ ಲೈಕ್ ಏನಾದರೂ ರೈಸ್ ಐಟಮ್ಸ್ ಇರುತ್ತೆ. ಸೊ ಈ ಥರ ಐಟಮ್ಸ್ ಇರುತ್ತೆ. ಸೊ ನಾವು ಫಸ್ಟ್ ನೋಡಬೇಕಾಗಿದೆ ಏನಂದರೆ, ಆಲ್ಮೋಸ್ಟ್ ಎಲ್ಲ ಗ್ರೈನ್ಸ್ಗೂ ಆಲ್ಮೋಸ್ಟ್ ಇಟ್ ಈಸ್ ಸಿಮಿಲಿಯರ್ ಕ್ಯಾಲರಿ. ಎಲ್ಲ ಧಾನ್ಯಗಳು ಕೂಡ ಒಂದು 100 ಗ್ರಾಮ್ ಯಾವುದಾದ್ರೂ ಒಂದು ಧಾನ್ಯ ತಗೊಂಡ್ರೆ ಅದರಲ್ಲಿ ಅರೌಂಡ್ 300 to 350 ಕ್ಯಾಲರಿ ಇರುತ್ತೆ. ಸೊ ಯೂಶಲಿ ನಾವು ದೋಸೆ ಮಾಡುವಾಗ ಒಂದು ಮೇ ಬಿ ಅಕ್ಕಿ ಮತ್ತು ಉದ್ದನ್ನು ಯೂಸ್ ಮಾಡ್ತೀವಿ. ಈಗ 1 kg ಅಕ್ಕಿ ಯೂಸ್ ಮಾಡಿದರೆ ಅರೌಂಡ್ ಅರ್ಧ kg ಉದ್ದನ್ನು ಯೂಸ್ ಮಾಡ್ತೀವಿ. 1 kg ಅಕ್ಕಿ ಅಂದರೆ ಅರೌಂಡ್ 3500 ಕಿಲೋ ಕ್ಯಾಲರಿ ಆಗುತ್ತೆ. ಆ್ಯಂಡ್ ಅರ್ಧ kg ಉದ್ದು ಅಂದರೆ ಮೇ ಬಿ ಅದರ ಅರ್ಧ, ಆಲ್ಮೋಸ್ಟ್ ಸಿಮಿಲಿಯರ್ ಕ್ಯಾಲರೀಸೇ ಇದೆ. ಸೊ ಹಾಗಾಗಿ ನಾವು ಲೆಕ್ಕ ಮಾಡಿ ನೋಡುವಾಗ ಒಂದು ದೋಸೆ ತಿಂದರೆ ಅರೌಂಡ್ 100-150 ಕ್ಯಾಲರಿ ಸಿಗುತ್ತೆ. ಸೊ ಅದರೊಟ್ಟಿಗೆ ನಾವು ಚಟ್ನಿ ಹಾಕ್ತೀವಿ. ಸೊ ಈ ಚಟ್ನಿ ನಾವು ನೋಡಿದರೆ ಏನಾಗುತ್ತೆ, ಚಟ್ನಿಯಲ್ಲಿ ಕೂಡ ಅರೌಂಡ್ ಒಬ್ಬರು ತಿನ್ನುವಂಥ ಚಟ್ನಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಒಂದು 50 ಕ್ಯಾಲರಿ ಇರುತ್ತೆ. ಸೊ ಎಷ್ಟಾಯಿತು, 200 ಕ್ಯಾಲರಿ ಆಯಿತು. ಇನ್ನು ನೆಕ್ಸ್ಟ್ ಅದರೊಟ್ಟಿಗೆ ನಾವು ಒಂದು ಗ್ಲಾಸ್ ಚಹಾ ಕುಡಿತೀವಿ. ಒಂದು ಗ್ಲಾಸ್ ಚಹಾ ಕುಡಿದ್ರೆ ಎಷ್ಟಾಯಿತು, ಒಂದು 100-150 ಕ್ಯಾಲರಿ ಆಯಿತು. ಸೊ ಎಲ್ಲ ಸೇರಿ ನಾವು ಒಂದು ದೋಸೆ ತಿಂದರೆ ನಮಗೆ ದಿವಸಕ್ಕೆ ಅರೌಂಡ್ 300-350 ಕ್ಯಾಲರಿ ಆಗಿಬಿಡುತ್ತೆ. ಸೊ ನಾವು ಎಷ್ಟು ದೋಸೆ ತಿಂತೀವಿ ನೀವೇ ವಿಚಾರ ಮಾಡಿ, ಅರೌಂಡ್ 3 ದೋಸೆ ಅಂತೂ ಮಿನಿಮಮ್ ತಿಂತೀವಿ. ಸೊ ಅದು ನೋಡಿದರೆ ನಮ್ಮ ಬ್ರೇಕ್ಫಾಸ್ಟಲ್ಲೇ ಅರೌಂಡ್ 550 to 600 ಕ್ಯಾಲರಿ ನಮಗೆ ಸಿಗುತ್ತೆ. ಸೊ ಬೆಳಿಗ್ಗೆ ಎದ್ದು ನಾವು ಖಾಲಿ ಚಹಾ ಕುಡಿದಿದ್ದು ಬೇರೆ, ಸೊ ಎಲ್ಲ ಸೇರಿದ್ರೆ ಅಲ್ಲೇ ಒಂದು 700 ಕ್ಯಾಲರಿ ಆಯಿತು. ಆ್ಯಂಡ್ ನಮಗೆಲ್ಲ ಗೊತ್ತು, ಮಧ್ಯಾಹ್ನ ನಾವು ಒಳ್ಳೆ ಚೆನ್ನಾಗಿ ಊಟ ಮಾಡ್ತೀವಿ. ಮಧ್ಯಾಹ್ನ ಮತ್ತು ರಾತ್ರಿನೇ ನಮ್ಮ ಮೇನ್ ಫೀಸ್ಟ್ ಆ್ಯಕ್ಚುಲಿ. ಸೊ ಮಧ್ಯಾಹ್ನ ನಾವು ಊಟ ಮಾಡುವಾಗ ಏನು ಮಾಡ್ತೀವಿ, ಅನ್ನ ಹಾಕ್ಕೊಳ್ತೀವಿ, ತುಂಬ ಚೆನ್ನಾಗಿ ಅನ್ನ ಹಾಕ್ಕೊಳ್ತೀವಿ. ಅದರೊಟ್ಟಿಗೆ ಏನಾದರೂ ನಾನ್ ವೆಜಿಟೇರಿಯನ್ ತಗೊಳ್ಳೋರಾದರೆ ನಾನ್ ವೆಜ್ ಇರುತ್ತೆ, ಅದರೊಟ್ಟಿಗೆ ಪಲ್ಯಗಳಿರುತ್ತೆ, ಸಾಂಬಾರು ಇರುತ್ತೆ. ಇದೆಲ್ಲ ತಿಂದಮೇಲೆ ಒಂದು ಸ್ವೀಟ್ ತಿನ್ನುವಂಥ ಹ್ಯಾಬಿಟ್ ಕೂಡ ಇದೆ. ಸೊ ಅದು ಮಧ್ಯಾಹ್ನ. ಆ್ಯಂಡ್ ಕೆಲವರು ಏನು ಮಾಡ್ತಾರೆ, 1 ಅಥವಾ 2 ಚಪಾತಿ ತಿಂದ್ಕೊಂಡು ಈ ಅನ್ನ ತಿಂತಾರೆ. ಸೊ ಅವಾಗ ನಾವು ಓವರಾಲ್ ನೋಡಿದರೆ ನಮ್ಮ ಮಧ್ಯಾಹ್ನದೊಂದು ಊಟ ಅರೌಂಡ್ 1000 ಕ್ಯಾಲರಿಗಿಂತ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ಸೆಕೆಂಡ್ ಆಸ್ಪೆಕ್ಟ್. ಇನ್ನು ಇದಾದಮೇಲೆ ನಾವು ರಾತ್ರಿ ಊಟ ಮಾಡುವಾಗ ಎಷ್ಟೋ ಜನ ಈಗ ಸಾಫ್ಟ್ವೇರ್ ಫೀಲ್ಡಲ್ಲಿ ಅಥವಾ ತುಂಬ ಹೆಕ್ಟಿಕ್ ಆಗಿ ಕೆಲಸ ಇರೋರಿಗೆ, ಅವರಿಗೆ ಡೇ ಟೈಮಲ್ಲಿ ಫುಡ್ ತೊಗೊಳ್ಳಿಕ್ಕೆ ಅಷ್ಟೊಂದು ಟೈಮ್ ಸಿಗಲ್ಲ. ಸೊ ಅವರೇನು ಮಾಡ್ತಾರೆ, ಎಲ್ಲ ಕೆಲಸ ಮುಗಿಸಿ ಮನೆ ಬರುವಾಗಲೇ ಒಂದು 8-8:30 ಆಗಿರುತ್ತೆ. ಒಂದು ಸ್ವಲ್ಪ ಹೊತ್ತಲ್ಲಿ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಚೆನ್ನಾಗಿ ಊಟ ಮಾಡ್ತಾರೆ, ಸ್ವೀಟ್ ಎಲ್ಲ ಇರುತ್ತೆ. ಸೊ ಊಟ ಮಾಡಿದ ಮೇಲೆ ಸ್ವೀಟ್ ತಿನ್ನೋದು ತುಂಬ ಜನರಿಗೆ ಹ್ಯಾಬಿಟ್ ಇದೆ, ಅಥವಾ ಊಟ ಮಾಡಿದ ಮೇಲೆ ಫ್ರೂಟ್ಸ್ ತಿನ್ನೋದು ತುಂಬ ಜನರಿಗೆ ಹ್ಯಾಬಿಟ್ ಇದೆ. ಸೊ ಇದೆಲ್ಲ ಅಡಿಷ್ನಲ್ ಕ್ಯಾಲರಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ರಾತ್ರಿ ಚೆನ್ನಾಗಿ ಊಟ ಮಾಡುವಾಗ ಏನಾಗುತ್ತೆ, 1-2 ಚಪಾತಿ, ಸ್ವಲ್ಪ ಅನ್ನ ಅಥವಾ ರಾಗಿ ಮುದ್ದೆ ಅಥವಾ ರಾಗಿ ದೋಸೆ ಇದೆಲ್ಲ ಮಾಡಿ ತಿನ್ನುವಾಗ ಅಡಿಷನಲ್ ಇನ್ನೊಂದು 1000 ಕ್ಯಾಲರಿ ನಮಗೆ ಸಿಕ್ತು. ಆ್ಯಂಡ್ ಇದು ನಾವು ಮೇನ್ ಕೋರ್ಸಲ್ಲಿ ಅಷ್ಟೇ ಹೇಳ್ತಾ ಇದ್ದೇನೆ. ಬೆಳಿಗ್ಗೆ ಒಂದು 600 ಕ್ಯಾಲರಿ ಸಿಕ್ತು, ಮಧ್ಯಾಹ್ನ ಒಂದು 1000 ಕ್ಯಾಲರಿ ಸಿಕ್ತು, ರಾತ್ರಿ 1200 ಕ್ಯಾಲರಿ ಸಿಕ್ತು. ಎಲ್ಲ ಸೇರಿ ನೋಡಿದಾಗ ಅರೌಂಡ್ 2500 ಕ್ಯಾಲರಿಗಿಂತ ಜಾಸ್ತಿ ಒಂದು ದಿವಸ ನಾವು ಕನ್ಸ್ಯೂಮ್ ಮಾಡ್ತೀವಿ. ನಮ್ಮ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲಿಗೆ ಮ್ಯಾಕ್ಸಿಮಮ್ ರಿಕ್ವೈರ್ ಆಗಿರೋದು ಅರೌಂಡ್ 1500 ಕ್ಯಾಲರಿ ಮ್ಯಾಕ್ಸಿಮಮ್. ಸೊ ಅದು ಓಕೆ, ನಾವು ಹೇಳ್ತೀವಿ ನಾವು ಊಟ ಮಾಡ್ತೀವಿ, ಬಟ್ ಅದರೊಟ್ಟಿಗೆ ನಾವು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀವಿ ಅಂತ ಹೇಳುವವರು ತುಂಬ ಜನ ಇದ್ದಾರೆ. ನಾವು ವ್ಯಾಯಾಮ ಮಾಡಿದಾಗ 1 ತಾಸು ಸರಿಯಾಗಿ ವ್ಯಾಯಾಮ ಮಾಡಿದರೆ ನಿಮ್ಮ 300 ಕ್ಯಾಲರಿ ಅಷ್ಟೇ ನಿಮ್ಮ ಹತ್ರ ಬರ್ನ್ ಮಾಡಲಿಕ್ಕೆ ಸಾಧ್ಯ. ಸೊ 1 ತಾಸು ಬರ್ನ್ ಮಾಡಬೇಕು ಅಂದರೆ 1 ತಾಸು ಚೆನ್ನಾಗಿ ಕೆಲಸ ಮಾಡಬೇಕು, 300 ಕ್ಯಾಲರಿ ಹೋಗುತ್ತೆ. ಬಟ್ ನಮ್ಮ ಒಂದು ಚಾಲಿ ಒಂದು ಅಟ್ಲೀಸ್ಟ್ 100 to 150 ಕ್ಯಾಲರೀಸ್ ಇರುತ್ತೆ. ಸೊ ನೀವೇ ವಿಚಾರ ಮಾಡಿ, ವೆಯ್ಟ್ ಇಳಿಸೋದು ಎಷ್ಟೊಂದು ಕಷ್ಟ. ಸೊ ಹಾಗಾಗಿ ಎಷ್ಟೋ ಜನ ಹೇಳ್ತಾರೆ, ನಾವು ಕಡಿಮೆ ತಿಂದರೂ ಕೂಡ ನಮ್ಮ ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವರು ಅರ್ಥ ಮಾಡಬೇಕಾಗಿದೆ ಏನಂದರೆ, ಅವರ ನಾರ್ಮಲ್ ಫುಡ್ ಪ್ಯಾಟರ್ನ್ ಏನಿದೆ ಅದನ್ನು ಅವರು ಸ್ವಲ್ಪ ಚೇಂಜ್ ಮಾಡಿದರೆ ಸಾಕಾಗುತ್ತೆ, ಆ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಈಸಿ.
ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅವ್ರು ಅನ್ಕೊಂಡಿದ್ದಾರೆ ಅನ್ನ ಬಿಟ್ಟರೆ ಸಾಕು, ದಟ್ ಈಸ್ ಕಾಲ್ಡ್ ಡಯಟಿಂಗ್ ಅಂತ. ಚಪಾತಿ ತಿಂತಾರೆ. ಒಂದು ಚಪಾತಿಯಲ್ಲಿ ಕೂಡ ಆಲ್ಮೋಸ್ಟ್ ನಮ್ಮ ಒಂದು ದೋಸೆ ತಿಂದರೆ ಎಷ್ಟು ಕ್ಯಾಲರಿ ಇದೆ ಅಷ್ಟೇ ಕ್ಯಾಲರಿ ಇರುತ್ತೆ. ಈಗ 1 kg ಹಿಟ್ಟಿದ್ರೆ ನಮಗೆ ಅರೌಂಡ್ 25ರಿಂದ 30 ಚಪಾತಿ ಮಾಡಲಿಕ್ಕಾಗುತ್ತೆ. ಅದರದ್ದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕೂಡ 150ರಿಂದ 175 ಕ್ಯಾಲರಿ ತನಕ ಒಂದು ಚಪಾತಿಯಲ್ಲಿ ಇರುತ್ತೆ. ಸೊ ಅದರೊಟ್ಟಿಗೆ ನಾವೇನು ಮಾಡ್ತೀವಿ, ಏನಾದರೂ ಕಾಳಿನ ಪಲ್ಯ ಮಾಡ್ತೀವಿ, ಕಾಳುಗಳಲ್ಲಿ ಕೂಡ ಇದೆ ಕ್ಯಾಲರಿ ಇದೆ. ಸೊ ಓವರಾಲ್ ನಾವು ಏನು ಮಾಡಬೇಕು, ನಮ್ಮ ಕ್ಯಾಲರಿಯನ್ನು ನಾವು ನೋಡಬೇಕು. ನಾವು ಅರ್ಥ ಮಾಡಬೇಕಾಗಿದ್ದ ಒಂದು ವಿಷಯ ಏನಂದರೆ, ಯಾವುದೇ ಧಾನ್ಯಗಳಿದ್ರು ಅದು ದಟ್ ಈಸ್ ಆಲ್ ಹೈ ಇನ್ ಕ್ಯಾಲರಿ. ಸೊ ನಾವು ಏನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿ ಹೇಗೆ ಡಯಟ್ ಮಾಡೋದು ಅಂತ ನಾನು ಹೇಳ್ತೇನೆ. ಆ್ಯಂಡ್ ಎರಡನೇದು ಏನಂದರೆ, ಓಕೆ, ಲೀಸ್ಟ್ ಎಲ್ಲದಕ್ಕಿಂತ ಕಡಿಮೆ ಕ್ಯಾಲರಿ ಇರೋದು ಯಾವುದು ಅಂತ ಕೇಳಿದರೆ ವೆಜಿಟಬಲ್ಸ್. ಯಾವುದೇ ವೆಜಿಟಬಲ್ ತಗೊಳ್ಳಿ, ಒಂದು ಅರೌಂಡ್ 100 ಗ್ರಾಮ್ ವೆಜಿಟಬಲ್ಸಲ್ಲಿ 20ರಿಂದ 40 ಕ್ಯಾಲರಿ ಒಳಗೆ ಅಷ್ಟೇ ಇರುತ್ತೆ. ಈಗ ನಾನು ಪ್ರತಿಯೊಂದು ವೆಜಿಟಬಲ್ದು ನಾನು ಹೇಳ್ತಾ ಹೋಗಲ್ಲ, ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು, ಯಾಕಂದರೆ ಹೇಳ್ತಾ ಹೋದ್ರೆ ತುಂಬ ಉದ್ದ ಆಗುತ್ತೆ ವಿಡಿಯೋ. ಸೊ ನಾವೇನು ಮಾಡಬೇಕು, ಒಂದು ಗುಡ್ ಪೋರ್ಷನ್ ಪಲ್ಯಗಳು ನಾವು ರೆಗ್ಯುಲರ್ ತಗೊಳ್ಳೇಬೇಕು. ಇನ್ನು ಹಣ್ಣುಗಳ ಬಗ್ಗೆ ನೋಡಿದರೆ, ಯಾವುದೇ ಹಣ್ಣಾಗಲಿ ಮೇನ್ಲಿ ಹೈ ಕ್ಯಾಲರಿ ಇರುವಂಥ ಹಣ್ಣುಗಳು ಯಾವುದು ಅಂತ ಕೇಳಿದ್ರೆ ಚಿಕ್ಕು, ಮ್ಯಾಂಗೋ, ದ್ರಾಕ್ಷಿ, ಸೀತಾಫಲ, ಜಾಕ್ ಫ್ರೂಟ್, ಬನಾನಾ. ಸೊ ಈ ಹಣ್ಣುಗಳಲ್ಲಿ ಕಂಪ್ಯಾರಿಟಿವ್ಲಿ ಹೈ ಕ್ಯಾಲರಿ ಇದೆ. ಬಟ್ ನಾವು ಈ ಅನ್ನಕ್ಕೆಲ್ಲ ಹೋಲಿಸಿ ನೋಡಿದರೆ ತುಂಬ ಕಡಿಮೆ ಇದೆ. 100 ಗ್ರಾಮ್ ಅನ್ನದಲ್ಲಿ 300-350 ಕ್ಯಾಲರಿ ಇದ್ದರೆ 100 ಗ್ರಾಮ್ ಬಾಳೆಹಣ್ಣಲ್ಲಿ ಇರೋದು ಬರೀ 96 ಕ್ಯಾಲರಿ ಅಷ್ಟೇ. ಸೊ ಇದೇ ಥರ ಅಂದರೆ ಆ್ಯಪಲ್ ಇರ್ಬೋದು, ಆ್ಯಪಲಲ್ಲಿ ಅರೌಂಡ್ 50 ಅಷ್ಟೇ ಇರುತ್ತೆ. ಆರೆಂಜು, ಈ ಥರ ಆರೆಂಜ್ ಇರ್ಬೋದು ಅಥವಾ ಗ್ರೇಪ್ಸ್ ಇರ್ಬೋದು, ಇದೆಲ್ಲ ನಾವು ನೋಡಿದರೆ ಗ್ರೇಪ್ಸ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈ ಇದೆ. ಸೊ ಆರೆಂಜಲ್ಲೆಲ್ಲ ನೋಡಿದರೆ ಅರೌಂಡ್ 40s ಇರುತ್ತೆ. ಸೊ ಪಪ್ಪಾಯ ನೋಡಿದರೂ ಕೂಡ ಅಷ್ಟೇ ಇರುತ್ತೆ. ಸೊ ಹಣ್ಣುಗಳಲ್ಲಿ ಕಂಪ್ಯಾರಿಟಿವ್ಲಿ ಏನಂದರೆ, ಒಂದು 100 ಗ್ರಾಮ್ ಹಣ್ಣಲ್ಲಿ 10 ಗ್ರಾಮ್ ಅಷ್ಟೇ ಕಾರ್ಬ್ಸ್ ಇರುತ್ತೆ. ಸೊ 100 ಗ್ರಾಮ್ ಹಣ್ಣಲ್ಲಿ 10 ಗ್ರಾಮ್ ಕಾರ್ಬ್ ಅಂದರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆದರೆ 4 ಕ್ಯಾಲರಿ. ಸೊ 10 ಗ್ರಾಮ್ ಅಂದರೆ ಎಷ್ಟಾಯಿತು, 40 ಕ್ಯಾಲರಿ. ಸೊ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳಲ್ಲೂ 100 ಗ್ರಾಮ್ ಹಣ್ಣು ತಗೊಂಡ್ರೆ ಅದರ ಅರೌಂಡ್ 40 to 50 ಒಳಗೆ ಎಷ್ಟೇ ಇರುತ್ತೆ. ತರಕಾರಿಗಳಲ್ಲಿ ತುಂಬ ಕಡಿಮೆ ಇರುತ್ತೆ. ಈಗ ಮೊಟ್ಟೆ ನಾವು ರೆಗ್ಯುಲರ್ಲಿ ತಗೊಳ್ಳೋದು, ಮೊಟ್ಟೆಯಲ್ಲಿ ಒಂದು ಮೊಟ್ಟೆ ಇಸ್ ಅರೌಂಡ್ 65 ಕ್ಯಾಲರಿ ಅಂತ ಹೇಳ್ತೀವಿ. ಸೊ ಬೆಳಿಗ್ಗೆ ನಾವು ಇದ್ದು 2 ಮೊಟ್ಟೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ತಿಂದರೆ ಬರೀ 130 ಕ್ಯಾಲರಿ ಅಷ್ಟೇ ಸಿಗುತ್ತೆ, ಹೊಟ್ಟೆ ತುಂಬಿರುತ್ತೆ. ಈಗ ಚಿಕನ್ 100 ಗ್ರಾಮ್ಸ್ ಚಿಕನ್ದು ನಾವು ನೋಡಿದರೆ ಅರೌಂಡ್ ಮೇ ಬಿ 230 ಕ್ಯಾಲರಿ ಇರ್ಬೋದು. ಒಂದು ಫಿಶ್ದಾದ್ರೆ ಅದಕ್ಕಿಂತ ಇನ್ನೂ ಕಡಿಮೆ ಇರುತ್ತೆ, ಅರೌಂಡ್ 200 ಇರುತ್ತೆ. ಮಟನ್ ಮಾತ್ರ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ನಿಯರ್ ಟು 300 ಕ್ಯಾಲರೀಸ್ ಇರುತ್ತೆ. ಸೊ ನಾವು ಏನು ಮಾಡಬೇಕು ಅಂದರೆ, ಒಂದೇ ಸಲ ಸಡನ್ ಆಗಿ ನನ್ನ ವೆಯ್ಟ್ ಕಂಪ್ಲೀಟ್ ಒಂದು 10 kg 20 kg ಇಳಿಸುವ ಪ್ಲಾನ್ ಇದ್ದರೆ ನೀವೇನು ಮಾಡಬೇಕು, ಕೀಟೋ ಡಯಟು ಅಥವಾ ತುಂಬ ಉಪವಾಸ ಅಥವಾ ತುಂಬ ರಾ ಡಯಟ್ ಈ ಥರ ಏನಾದರೂ ನೀವು ಫಾಲೋ ಮಾಡಬೇಕಾಗತ್ತೆ. ಅದಕ್ಕಿಂತ ಒಳ್ಳೆಯದು ನಾ ಹೇಳೋದೇನೆಂದರೆ, ಮೇ ಬಿ ತಿಂಗಳಿಗೆ 2ರಿಂದ 3 kg ಟಾರ್ಗೆಟ್ ಇಟ್ಕೊಳ್ಳಿ. ಅದಕ್ಕಿರುವಂಥ ಆಹಾರ ಕ್ರಮ ಏನು ಅಂತ ನಾನೀಗ ಹೇಳ್ತೇನೆ. ಸೊ ಕೆಲವರಿಗೆ ಒಂದು ಹ್ಯಾಬಿಟ್ ಇದೆ, ಬೆಳಗ್ಗೆ ಎದ್ದು ಕೂಡಲೇ 1 ಗ್ಲಾಸ್ ನೀರಿಗೆ ಲೈಕ್ ಲೆಮನ್ ಹಾಕಿ ಜೇನುತುಪ್ಪ ಹಾಕಿ ತಗೊಳ್ಳೋ ಹ್ಯಾಬಿಟ್ ಇದ್ದರೆ, ಸೊ ಜೇನುತುಪ್ಪ ಈಸ್ ಅಡಿಷನಲ್ ಕ್ಯಾಲರಿ, ಅದು ಹಾಕೋಬೇಕು ಅಂತ ಏನಿಲ್ಲ. ಲೆಮನಲ್ಲಿ ಕೂಡ ಕ್ಯಾಲರಿ ಇದೆ. ಒಂದು ಹಣ್ಣಲ್ಲಿ ಎಷ್ಟು ಕ್ಯಾಲರಿ ಇದೆ, ಸುಮಾರು ಅಷ್ಟೇ ಕ್ಯಾಲರಿ, ಅರೌಂಡ್ 20 to 30-40 ಕ್ಯಾಲರೀಸ್ ತನಕ ಒಂದು ಲೆಮನಲ್ಲಿ, ನಿಂಬುವಲ್ಲಿ ಇರುತ್ತೆ. ಸೊ ಅಡಿಷನಲ್ ಆಗಿ ಎಕ್ಸ್ಟ್ರಾ ಆಗಿ ನಮ್ಗೆ ಏನು ಕ್ಯಾಲರಿ ಬೇಡ. ದಟ್ ಇಸ್ ದ ಫಸ್ಟ್ ಥಿಂಗ್. ಎರಡನೇದು ಏನಂದರೆ, ಸ್ವೀಟ್ ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಇದೆರಡರನ್ನು ನಾವೇನು ಮಾಡಬೇಕು, ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಸೊ ಬೆಳಗ್ಗೆ ಎದ್ದು ನಾವೇನು ಮಾಡ್ಬೋದು, ಓಕೆ ನಿಮಗೆ ಟೀ ಕುಡಿಯೋ ಹ್ಯಾಬಿಟ್ ಇದೆಯಾ, ಒಂದು ಬ್ಲ್ಯಾಕ್ ಟೀ ವಿತ್ ಲೆಮನ್ ಬೇಕಾದ್ರೆ ತಗೊಳ್ಳಿ. ಒಂದು ಮೇ ಬಿ ಒಂದು 8-10 ಡ್ರಾಪ್ಸ್ ಆಫ್ ಲೆಮನ್ ಹಾಕಿ ಒಂದು ಬ್ಲ್ಯಾಕ್ ಟೀಯನ್ನು ಬೇಕಾದ್ರೆ ನೀವು ತಗೋಬೋದು. ಸೊ ಅದಲ್ಲ, ನಿಮ್ಗೆ ಏನಾದರೂ ಜ್ಯೂಸ್ ಮಾಡಿ ಕುಡಿಯೋ ಹ್ಯಾಬಿಟ್ ಇದ್ದರೆ ಓಕೆ, ಯಾವುದಾದ್ರೂ ಒಂದು ತರಕಾರಿ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಪ್ರಿಫರ್ ಮಾಡಿ. ಯಾಕೆಂದರೆ ನಾ ಹೇಳ್ದಂಗೆ ತರಕಾರಿಯಲ್ಲಿ ಲೀಸ್ಟ್ ಕ್ಯಾಲರಿ ಇದೆ ಆ್ಯಂಡ್ ಆಲ್ಕಲೈನ್ ಇದ್ದಿದ್ದಕ್ಕೆ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಒಂದು 300 ಕ್ಯಾಲರಿಯನ್ನು ಬರ್ನ್ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಇಟ್ಕೋಬೇಕು. ಅದಕ್ಕೆ ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಆಟ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಏನಾದರೂ ಅಥವಾ ವೆಯ್ಟ್ ಟ್ರೈನಿಂಗ್ ಇರ್ಬೋದು, ಏನು ಬೇಕಾದರೂ ಮಾಡಿ ಒಂದು 300 ಕ್ಯಾಲರಿ ಬರ್ನ್ ಮಾಡಿ. ಈಗ ಎಲ್ಲರ ಹತ್ರ ನಮ್ಮ ಸ್ಮಾರ್ಟ್ ವಾಚಸ್ ಇದೆ, ಅದರಲ್ಲಿ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ. ಒಂದು 300 ಕ್ಯಾಲರಿ ಶಾರ್ಟೇಜನ್ನು ಫಸ್ಟ್ ಕ್ರಿಯೇಟ್ ಮಾಡಿ. ಓಕೆ, ಡನ್. ಇದಾದಮೇಲೆ ನಿಮ್ಮ ತಿಂಡಿ. ಸೊ ನಾನ್ ವೆಜಿಟೇರಿಯನ್ ಮೊಟ್ಟೆ ತಿನ್ನೋರಾದ್ರೆ, ಈಗ ಒಂದು ವೆಜಿಟೇರಿಯನ್ಸ್ ಕೂಡ ಮೊಟ್ಟೆ ತಿಂತಾರೆ, ಮೊಟ್ಟೆ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸೊ ನೀವೇನು ಮಾಡ್ಬೋದು, ನಿಮಗೆ ದೋಸೆ ತಿನ್ನೋ ಹ್ಯಾಬಿಟ್ ಇದೆ, ಓಕೆ ಒಂದು ದೋಸೆ. ಸೊ ಒಂದು ದೋಸೆ ಅಂದರೆ ನಾನು ಹೇಳ್ದಂಗೆ ಅದಕ್ಕೆ ಹಾಕುವಂಥ ಎಣ್ಣೆ ಅಥವಾ ದೋಸೆ ಹಿಟ್ಟು ಅಥವಾ ಉದ್ದು ಇದೆಲ್ಲ ಸೇರಿ ಒಂದು 100ರಿಂದ 150 ಕ್ಯಾಲರಿ ಆಯಿತು. ಅದರೊಟ್ಟಿಗೆ ಒಂದು 2 ಮೊಟ್ಟೆ ತಿಂದರೆ, 2 ಮೊಟ್ಟೆ ಸೇರಿದ್ರೆ 2 ಮೊಟ್ಟೆ ತಿಂದರೂ ಕೂಡ 130 ಕ್ಯಾಲರಿ ಆಗುತ್ತೆ. ಸೊ 150 + 180 ಅಂದರೆ 280 ಕ್ಯಾಲರಿಯಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಆಯಿತು. ದೋಸೆ ತಿಂದಿದೆ ಅಂತ ನಮಗೆ ಸಮಾಧಾನವೂ ಇರುತ್ತೆ, ಮೊಟ್ಟೆ ತಿಂದಿದ್ದರಿಂದ ಒಳ್ಳೆ ಫ್ಯಾಟು ಸಿಗುತ್ತೆ, ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ. ಇನ್ನು ನಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂತಿದ್ರೆ ಯು ಕ್ಯಾನ್ ಹ್ಯಾವ್ ಒಂದು ಹಣ್ಣು, ಒಂದು 100 ಗ್ರಾಮ್ ಆ್ಯಪಲ್ ಅಥವಾ 100 ಗ್ರಾಮ್ ಆರೆಂಜ್ ಏನಾದರೂ ತಿನ್ಬೋದು. ದ್ಯಾಟ್ ವಿಲ್ ಆ್ಯಡ್ ಓನ್ಲಿ 50 ಕ್ಯಾಲರೀಸ್ ಎಕ್ಸ್ಟ್ರಾ. ಸೊ ಇದೆಲ್ಲ ಸೇರಿ ನಮ್ಮ ಬ್ರೇಕ್ಫಾಸ್ಟ್ ಏನಿದೆ ನಿಮಗೆ ಮೇ ಬಿ ಒಂದು 300 ಕ್ಯಾಲರಿ ಒಳಗಡೆ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್
ಅನ್ವಾಂಟೆಡ್ ಆಗಿ ಟೀ ಕುಡಿಯೋದು, ಟೀ ಮಾಡೋದಿದ್ರೂ ಕೂಡ ಹಾಲು ಮತ್ತು ಶುಗರ್ನ ಬಿಟ್ಟು ನೀವು ಇದು ಬ್ಲ್ಯಾಕ್ ಟೀ ಮಾಡಿ ಅದರೊಟ್ಟಿಗೆ ಸ್ವಲ್ಪ ನಿಂಬು ಹಾಕಿ ನೀವು ತಗೊಳ್ಳಿ. ಬೇಕಾದರೆ ಟೇಸ್ಟಿಗೆ ನಿಂಬು ಹಾಕ್ಲಿಕ್ಕೆ ಹೇಳಿದ್ದು, ಅದು ಬೇಡ ಅಂದರೆ ಬೇಡ, ಇನ್ನೂ ಒಳ್ಳೆಯದು. ಬಟ್ ಬ್ಲ್ಯಾಕ್ ಟೀಲಿ ಏನಾಗುತ್ತೆ, ಕ್ಯಾಲರಿ ಇರಲ್ಲ, ಸೊ ಹಾಗಾಗಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಸೊ ನೆಕ್ಸ್ಟ್ ಏನಂದರೆ ಮಧ್ಯಾಹ್ನ ಊಟ. ಇದರ ಮಧ್ಯದಲ್ಲಿ ಸ್ನ್ಯಾಕಿಂಗ್ ಹ್ಯಾಬಿಟ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಇನ್ನೇನಾದರೂ ತಿನ್ನಲೇಬೇಕು ಅಂತಿದ್ರೆ ಬೇಕಾದ್ರೆ ಸೌತೆಕಾಯಿ ಪೀಸು ಅಥವಾ ಏನಾದರೂ ವೆಜಿಟೇಬಲ್ಸ್ ಬೇಕಾದ್ರೆ ಇನ್ ಬಿಟ್ವೀನ್ ನಿಮಗೆ ತಿನ್ನಲಿಕ್ಕಾಗುತ್ತೆ. ಅಥವಾ ಏನಾದರೂ ಈ ಹಣ್ಣು, ನಮ್ಮ ಬೆಳಿಗ್ಗೆ ತಿಂಡಿಯೊಟ್ಟಿಗೆ ಹಣ್ಣು ತಿನ್ನೋ ಬದಲು ಕೆಲವರಿಗೆ ಏನಾಗುತ್ತೆ, ಹಸಿವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, 11 ಗಂಟೆ ಆದ ಕೂಡಲೇ ನಮಗೆ ತುಂಬ ಹಸಿವಾಗುತ್ತೆ. ಸೊ ಆವಾಗ ಬೇಕಾದ್ರೆ ಏನು ಮಾಡ್ಬೋದು, ಒಂದು ಹಣ್ಣು ತಿನ್ಬೋದು. ಸೊ ಈಗ ನಮ್ಮ ಬೆಳಿಗ್ಗೆ ಹೇಳಿದ್ದು ಮೊಟ್ಟೆ ಮತ್ತು ದೋಸೆ ಹೇಳಿದ್ರೆ, ಈ ದೋಸೆ ಬದಲು ನೀವು ರಾಗಿ ದೋಸೆ ಆದರೆ ರಾಗಿ ದೋಸೆ ತಗೋಬೋದು, ರಾಗಿ ರೋಟಿ ತಿನ್ನೋರಾದರೆ ಒಂದು ರಾಗಿ ರೋಟಿ ತಿನ್ಬೋದು, ಜೋಳದ ರೋಟಿ ತಿನ್ನೋರಾದರೆ ಒಂದು ಜೋಳದ ರೋಟಿ ತಿನ್ಬೋದು, ಚಪಾತಿ ತಿನ್ನೋರಾದರೆ ಒಂದು ಚಪಾತಿ ತಿನ್ಬೋದು. ಇನ್ನು ಮೊಟ್ಟೆ ಆಗಲ್ಲ ಅಂತ ಇದ್ದರೆ ಅದರೊಟ್ಟಿಗೆ ಅದರ ಬದಲು ಬೇಕಾದ್ರೆ ನೀವು ಪನೀರ್ ತಗೋಬೋದು ಅಥವಾ ವೆಜಿಟೇಬಲ್ಸ್ ಏನಾದರೂ ತಗೋಬೋದು, ವೆಜಿಟೇಬಲ್ ಕುರ್ಮಾ ಮಾಡಿ ತಗೋಬೋದು, ಇನ್ನೂ ತೊಂದರೆ ಇಲ್ಲ, ಇನ್ನೂ ಕ್ಯಾಲರಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ನೆಕ್ಸ್ಟ್ ಇಸ್ ನಿಮ್ಮ ಮಧ್ಯಾಹ್ನದ ಊಟ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು, ಫಸ್ಟ್ ಒಂದು ಹಸಿ ತರಕಾರಿ ಇಟ್ಕೊಳ್ಳಿ. ಫಸ್ಟ್ ವಿ ಶುಡ್ ಚೀಟ್ ಅವರ್ ಟಮ್ಮಿ ಗೊತ್ತಿಲ್ಲ, ನಾವು ಏನೇ ಹಾಕಿದರೂ ಕೂಡ ಅದಕ್ಕೆ ಗೊತ್ತಾಗಲ್ಲ, ಏನು ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ಫಸ್ಟ್ ವಿ ಶುಡ್ ಚೀಟ್ ಅವರ್ ಟಮ್ಮಿ. ನಮ್ಮ ಸ್ಟಮಕನ್ನು ಹೇಗೆ ಚೀಟ್ ಮಾಡೋದು ಅಂದರೆ, ನಾವು ತಿನ್ಲಿಕ್ಕೆ ಕೂತಾಗ ಫಸ್ಟ್ ನಾವು ತರಕಾರಿಯನ್ನು ತಿನ್ನಬೇಕು. ಸೊ ಫಸ್ಟ್ ತರಕಾರಿಯನ್ನು ತಿಂದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಿಮ್ಮ ರೈಸ್ ಏನಿದೆ, ಸೊ ಯೂಶ್ವಲಿ ನಾವೀಗ ನೋಡುವಾಗ ಯಂಗ್ಸ್ಟರ್ಸ್ ಏನಿದ್ದಾರೆ ನಮ್ಮ ಭಾರತದಲ್ಲಿ, ಸೌತ್ ಇಂಡಿಯಲ್ಲಿರೋ ಯಂಗ್ಸ್ಟರ್ಸ್ ನಾವು ನೋಡಿದ್ರೆ ಅರೌಂಡ್ 400 ಗ್ರಾಮ್, ಒಂದು 400ರಿಂದ 500 ಗ್ರಾಮ್ ಅನ್ನ ಎಲ್ಲರೂ ತಿಂತಾರೆ ಮಧ್ಯಾಹ್ನ ಒಂದು ಊಟಕ್ಕೆ. ಇದರ ಒಟ್ಟಿಗೆ ಇನ್ನು ಚಪಾತಿ ಇದ್ದರೆ 1 or 2 ಚಪಾತಿ ಕೂಡ ತಿಂತಾರೆ. ಸೊ ಆಲ್ ಟುಗೆದರ್ ಕ್ಯಾಲರಿ ನೋಡಿದ್ರೆ ಆ ಮಧ್ಯಾಹ್ನದ ಊಟದ ಇದೆಲ್ಲ ಆದಮೇಲೆ ಸ್ವೀಟು ತಿನ್ನೋ ಹ್ಯಾಬಿಟ್ ಇದ್ದರೆ 1,500 ಕ್ಯಾಲರಿ ಮಧ್ಯಾಹ್ನ ತಿಂತಾರೆ. ಸೊ ಅದನ್ನು ನಾವು ಚೇಂಜ್ ಮಾಡಬೇಕು. ಅನ್ನ ತಿನ್ನೋ ಹ್ಯಾಬಿಟ್ ಇದೆಯಾ ನಿಮಗೆ, ದ ಮೋಸ್ಟ್ ಫೇವರೇಟ್ ನಿಮ್ಮ ಅನ್ನ ಇದ್ದರೆ ನೀವೇನು ಮಾಡಬೇಕು ಅಂದರೆ, ಒಂದು ಅಟ್ಲೀಸ್ಟ್ ಜಸ್ಟ್ ಒಂದು 250 ಗ್ರಾಮ್ಸ್ ಅನ್ನ, ಕುಕ್ಡ್ ರೈಸು, ನಾನು ಬರೀ ಅಕ್ಕಿ ಅಲ್ಲ ನಾನು ಹೇಳಿದ್ದು, ಅನ್ನ ಕುಕ್ ಮಾಡಿರೋದನ್ನು ಒಂದು 200 ಗ್ರಾಮ್ಸ್ ನೀವು ತಗೊಂಡ್ರೆ ಅಥವಾ 250 ಗ್ರಾಮ್ಸ್ ಅಷ್ಟೇ ನೀವು ತಗೊಳ್ಳೋದು ಸ್ಟಾರ್ಟ್ ಮಾಡಬೇಕು. ಸೊ 200 ಗ್ರಾಮ್ಸ್ ಆದರೆ ಅಷ್ಟೊಂದು ಕ್ಯಾಲರಿ ಇರಲ್ಲ. ನಿಮ್ಮ ಮಧ್ಯಾಹ್ನದ ಊಟ ಏನಿದೆ ನಮ್ಗೆ ಆಲ್ ಟುಗೆದರ್ ಒಂದು 500 ಕ್ಯಾಲರಿ ಒಳಗೆ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗುತ್ತೆ. ಯಾಕೆ, ಒಂದು ಗ್ರೀನ್ ಸ್ಯಾಲಡ್ ಏನಾದರೂ ಇರುತ್ತೆ, ಒಂದು ಪಲ್ಯ ಏನಾದರೂ ಇರುತ್ತೆ, ಒಂದು ಕಾಳಿನ ಪಲ್ಯ ಇರುತ್ತೆ, ಒಂದು ಫಿಶ್ ಏನಾದರೂ ತಗೊಳ್ಳೋದಾದ್ರೆ, ಫಿಶ್ ಅಂದರೆ ನಾವು ಫಿಶಲ್ಲಿ ಇರೋದು ಕ್ಯಾಲರಿ 200 ಅಂತ ಹೇಳಿದ್ದೇನೆ, 100 ಗ್ರಾಮ್ ಫಿಶಲ್ಲಿ. ಬಟ್ ಅದು ನಾವು ಹಾಗೆ ತಿನ್ನಲ್ಲ, ಅದರೊಟ್ಟಿಗೆ ಎಣ್ಣೆ ಹಾಕ್ತೀವಿ, ಅದನ್ನು ಫ್ರೈ ಮಾಡ್ತೀವಿ, ಏನಾದರೂ ಮಾಡುವಾಗ ಅದೆಲ್ಲ ಕ್ಯಾಲರಿ ಆ್ಯಡ್ ಆಗುತ್ತೆ. ಸೊ ಆಲ್ ಟುಗೆದರ್ ಏನಾದರೂ ಸಣ್ಣ ಸಣ್ಣ ಪಿಕ್ಕುಗಳಾಗಲಿ ಅದರಲ್ಲಿ ಕೂಡ ಎಣ್ಣೆ ಇರುತ್ತೆ. ಸೊ ನಾವು ತಗೊಳ್ಳುವಂಥ ಪ್ರತಿಯೊಂದು ಫುಡ್ಡಲ್ಲೂ ಕ್ಯಾಲರಿ ಇದೆ ಅಂತ ಅರ್ಥ ನಾವು ಫಸ್ಟ್, ಅಂದರೆ ಆ ಫ್ಯಾಕ್ಟನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಸೊ ಇದಾದಮೇಲೆ ನೆಕ್ಸ್ಟ್ ಏನಂದರೆ ಈವ್ನಿಂಗ್ ಫುಡ್. ಇದರ ಮೊದಲು ಸ್ನ್ಯಾಕಿಂಗ್ ಇಲ್ಲ, ಏನಾದರೂ ತಿನ್ನಬೇಕು ಅಂತಿದ್ದರೆ ನಾನು ಹೇಳ್ದಂಗೆ ಒಂದು ಹಣ್ಣು ತಿನ್ಬೋದು. ಕಲ್ಲಂಗಡಿ ಒನ್ ಆಫ್ ದ ಬೆಸ್ಟ್, ವೆರಿ ಲೀಸ್ಟ್ ಇನ್ ಕ್ಯಾಲರಿ, ತುಂಬ ಜ್ಯೂಸಿ ಫ್ರೂಟು ಆ್ಯಂಡ್ ತುಂಬ ಟೇಸ್ಟಿ ಕೂಡ ಇರುತ್ತೆ. ಅದನ್ನು ಮಧ್ಯದಲ್ಲಿ ಬೇಕಾದ್ರೆ ಸ್ನ್ಯಾಕ್ಸ್ ಆಗಿ ನೀವು ಉಪಯೋಗಿಸ್ಬೋದು. ಆ್ಯಂಡ್ ಈವ್ನಿಂಗ್ ಫುಡ್ಡನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಯಾಕೆ, ಅದಾದಮೇಲೆ ನಮ್ಗೆ ಅಷ್ಟೊಂದು ಆ್ಯಕ್ಟಿವಿಟೀಸ್ ಇಲ್ಲ. ಆ್ಯಂಡ್ ಆ ಈವ್ನಿಂಗ್ ಫುಡ್ಡನ್ನು ಬೇಗ ತಗೊಳ್ಳಿಕ್ಕಾದರೆ ವಿತಿನ್ 7 o'clock ತಗೊಳ್ಳಿಕ್ಕಾದರೆ ದಿ ಬೆಸ್ಟ್. ಸೊ ಈವ್ನಿಂಗ್ ನಾವೇನು ಮಾಡಬೇಕು, ದಿ ಬೆಸ್ಟ್. ಓಕೆ, ನನಗೆ ಇದು ಬಿಡಲೇಬೇಕು, ನನಗೆ ಬೇಗ ನಾನು ತೂಕ ಕಡಿಮೆ ಮಾಡಬೇಕು ಅಂತ ಇದ್ದವರಾದರೆ ರಾತ್ರಿ ಬರೀ ತರಕಾರಿ ಅಷ್ಟೇ ತಿನ್ಬೋದು. ತುಂಬ ಚೆನ್ನಾಗಿ ತರಕಾರಿ ಟೇಸ್ಟಿಯಾಗಿ ಒಳ್ಳೆ ಸ್ಯಾಲಡ್ಸ್ಗಳು ಮಾಡಲಿಕ್ಕಾಗುತ್ತೆ. ಒಳ್ಳೆ ಡ್ರೆಸ್ಸಿಂಗ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಆಪ್ಷನ್, ಹಣ್ಣು ಬೇಕಾದ್ರೆ ತಗೋಬೋದು. 1 bowl ಆಫ್ ಫ್ರೂಟ್ಸ್ ತಿಂದರೂ ಕೂಡ ನಿಮ್ಮ ಈವ್ನಿಂಗ್ ಕನ್ಸಂಪ್ಷನ್ ಆಫ್ ಕ್ಯಾಲರಿ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಇಲ್ಲ ನಾನು ಬೆಳಿಗ್ಗೆ ನೀವು ತಿಂದಾಗೆ ಮೊಟ್ಟೆಯನ್ನು ಸಂಜೆ ಕನ್ಸ್ಯೂಮ್ ಮಾಡ್ಬೋದು. 2 ಅಥವಾ 3 ಮೊಟ್ಟೆ ತಿಂದರೂ ಕೂಡ ನಿಮ್ಮ ಕ್ಯಾಲರಿ ಏನಿದೆ ಲೆಸ್ ದ್ಯಾನ್ 200 ಇರುತ್ತೆ. ಇನ್ನು ಅದಲ್ಲ, ನನಗೆ ರಾತ್ರಿ ಊಟ ಮಾಡಲಿಲ್ಲ ಅಂದರೆ ನಮಗೆ ನಿದ್ರೆ ಬರಲ್ಲ ಅಂತ ಇದ್ದವರಾದರೆ ಏನು ಮಾಡಬೇಕು, ಜಸ್ಟ್ 100 ಗ್ರಾಮ್ಸ್ ಆಫ್ ರೈಸ್, 100 ಗ್ರಾಮ್ಸ್ ಆಫ್ ರೈಸ್ ವಿತ್ ಲಾಟ್ ಆಫ್ ವೆಜಿಟೇಬಲ್ ಮಾಡಿ, ತುಂಬ ತರಕಾರಿ ಎಲ್ಲ ಮಾಡಿ ನೀವು ತಿಂದರೆ ದಟ್ ಈಸ್ ಈವ್ನಿಂಗ್ ಫುಡ್ ಆಯಿತು, ನಿಮ್ಮದು ಡಿನ್ನರ್ ಆಯಿತು. ಆ್ಯಂಡ್ ಆ ಥರ ತಗೊಳ್ಳೋರಾದರೆ ಏನು ಮಾಡಿದರೆ ಆದಷ್ಟು 6 ಗಂಟೆ ಒಳಗೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ 6 ಗಂಟೆ ಒಳಗೆ ನೀವು ತಗೊಂಡ್ರೆ ಬೆಳಿಗ್ಗೆ 10 ಗಂಟೆ ತನಕ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಆಗಿರುತ್ತೆ. ಆ್ಯಂಡ್ ಅದರಲ್ಲಿ ನಿಮ್ಮ ಲಿವರ್ ಡಿಟಾಕ್ಸ್ ಮಾಡಲಿಕ್ಕೆ, ನಿಮ್ಮ ಲಿವರ್ಲಿರೋ ಗ್ಲೈಕೋಜನ್ ಕಮ್ಮಿ ಆಗಲಿಕ್ಕೆ, ನಿಮ್ಮ ಸ್ಟೋರ್ಡ್ ಫ್ಯಾಟ್ ಕಡಿಮೆ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ನಮ್ಮ ಫುಡ್ ಹ್ಯಾಬಿಟನ್ನು ಈಗ ಚೇಂಜ್ ಮಾಡಬೇಕು. ಸೊ ಇದೇ ಪ್ಯಾಟರ್ನ್ಗೆ ತರಬೇಕು. ಓಕೆ, 3 ಹೊತ್ತು ಆಹಾರ ತಗೊಳ್ಳೋದೇ ನಮ್ಗೆ ಇರ್ಲಿಕ್ಕೆ ಆಗಲ್ಲ, 3 ಹೊತ್ತು ಆಹಾರ ತಗೊಳ್ಳಿ. ಬಟ್ ನೀವೇನು ತಗೊಳ್ತಾ ಇದ್ರೋ ಅದನ್ನು ಮಿನಿಮಮ್ ತಗೊಳ್ಳಿ. ಸೊ ದಟ್ ನಿಮಗೆ ಎಲ್ಲದೂ ತಿನ್ನಲಿಕ್ಕಾಗುತ್ತೆ. ಎವ್ರಿ ಟೈಮ್ ಯು ಕ್ಯಾನ್ ಎಂಜಾಯ್ ಆಲ್ ದ ಟೇಸ್ಟ್. ನೀವು ರೋಟಿ ತಿಂದವರಿಗೆ, ನಾರ್ತ್ ಕರ್ನಾಟಕ ಸೈಡಿಂದ ಬಂದವರಾದರೆ ಅವರಿಗೆ ರೋಟಿ ಇಲ್ಲದೆ ಆಗಲ್ಲ. ಈ ಬ್ಯಾಂಗ್ಳೂರಿಯನ್ಸ್ ಆದರೆ ರಾಗಿ ಮುದ್ದೆ ಇಲ್ಲದೆ ಆಗಲ್ಲ. ಈಗ ಉತ್ತರ ಕನ್ನಡದವರಾದರೆ ಅವರಿಗೆ ದೋಸೆ ಇಲ್ಲದೆ ಆಗಲ್ಲ. ಸೊ ಇದೆಲ್ಲ ತಿನ್ಕೊಂಡು ಇದೇ ಥರ ನಾವು ಕ್ವಾಂಟಿಟಿಯನ್ನು ಕಂಟ್ರೋಲ್ ಮಾಡಿದರೆ ನಮ್ಮ ವೆಯ್ಟನ್ನು ಇಳಿಸ್ಲಿಕ್ಕಾಗುತ್ತೆ, ಚೆನ್ನಾಗಿ ನಮ್ಮ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.